ಬಡವರ ಶಾಪ ತಟ್ಟುವುದು ಗ್ಯಾರಂಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಬೀದರ್ ಜಿಲ್ಲೆ ಬ್ರಿಮ್ಸ್ ಆಸ್ಪತ್ರೆ ಅಂದರೆ ಸರ್ಕಾರಿ ಆಸ್ಪತ್ರೆಗೆ ಬರೋರೆಲ್ಲ ಬಡವರ ಮಕ್ಕಳು, ಬಡ ರೋಗಿಗಳು. ಬಡವರ ಬಗ್ಗೆ ಸರ್ಕಾರಕ್ಕೆ ಒಂದಿಷ್ಟು ಕೂಡ ಕಿಂಚಿತ್ತು ಯೋಚನೆ ಇಲ್ಲ. ಯಾಕಂದರೆ ಇಲ್ಲಿ ಬಂದಂಥ ಡಾಕ್ಟರ್ಸ್ಗಳೆಲ್ಲ ಬರೀ ಬಡವರ ಮೇಲೆ ದಬ್ಬಾಳಿಕೆ ಮಾಡಿ, ಬಡವರ ಮೇಲೆ ಒಂದಿಷ್ಟು ಹೆದರಿಕೆ ಹಾಕಿ, ನಮ್ಮ ಮೇಲೆ ಕೂಡ ಪತ್ರಕರ್ತರ ಮೇಲೆ ಕೂಡ ಒಂದಿಷ್ಟು ಹೆದರಿಕೆ ಹಾಕುವಂಥ ಕೆಲಸ ಬೀದರ್ ಜಿಲ್ಲೆಯ ಬ್ರಿಮ್ಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದರೆ ನಿಜವಾದ ಶಾಪ ಇವ್ರಿಗೆ ಯಾಕೆ ತಟ್ಟುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಒಂದೇ ಒಂದು ಕಾರಣಕ್ಕಾಗಿ ಇವ್ರಿಗೆ ತಟ್ಟುತ್ತೆ. ಈ ಬಡವರ ನೋವು, ಈ ಬಡವರ ಯಾತನೆ, ಬಡವರ ಕೂಗು, ಬಡವರ ಶಾಪ ಹೇಗೆಲ್ಲ ತಟ್ಟುತ್ತೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಇಲ್ಲಿದೆ. ಯಾಕಂದರೆ ನಿಮಗೆ ನಾವು ತೋರಿಸ್ತಾ ಇರೋದು ಈ ಸರ್ಕಾರಿ ಆಸ್ಪತ್ರೆಯ ಹಳೆ ಆಸ್ಪತ್ರೆಯಲ್ಲಿ ಕಟ್ಟಡ ಇರ್ತಕ್ಕಂಥ ಒಂದು ಸಿಚುವೇಶನಲ್ಲಿ ಒಂದಿಷ್ಟು ರೋಗಿಗಳಿದ್ದಾರೆ. ಅವರಿಗೆ ಯಾರು ಕೂಡ ನೋಡ್ಲಿಕ್ಕೆ ಹೋಗೋದಿಲ್ಲ, ಯಾರು ಕೂಡ ಕೇಳಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ನೀರು ಬಂದಿದೆನಾ, ಮಳೆ ಬಂದಿದೆನಾ, ಫ್ಯಾನ್ ಇದೆನಾ, ಮತ್ತೊಂದಿದೆನಾ, ನಿಮ್ಗೆ ಏನಾದರೂ ಬೇಕಾ, ಕನಿಷ್ಠ ಸೌಜನ್ಯಕ್ಕಾದರೂ ಕೂಡ ಆ ವಾರ್ಡಿಗೆ ಊಟ ಬರೋದಿಲ್ಲ. ಅಂಥ ಪರಿಸ್ಥಿತಿ ಇದ್ದ ಮೇಲೆ ಹೇಗೆ ಇವರಿಗೆಲ್ಲ ಶಾಪ ಹತ್ತಲ್ಲ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸಬೇಕಾಗಿದೆ. ಬಂಧುಗಳೇ, ಈ ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಕೂಡ ನನಗೂ ಕೂಡ ಒಂದಿಷ್ಟು ನಾಚಿಕೆ, ಮುಜುಗರ ಆಗ್ತಾ ಇದೆ. ಯಾವ ಬಾಯಿಯಿಂದ ಹೇಳಬೇಕು, ಹೇಗೆ ಹೇಳಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಆ ಕಷ್ಟ, ಆ ತೊಂದರೆ, ತಾಪತ್ರೆ ಮತ್ತು ಆ ರೋಗಿ ಏನಿದೆಯಲ್ಲ, ಆ ರೋಗ ಯಾರಿಗೂ ಯಾರಿಗೂ ಬರಬಾರ್ದು. ಆದರೆ ಬಂದೋಗಿದೆ. ಹೇಗಾದ್ರೂ ಮಾಡಿ ಬದುಕನ್ನು ಹಸನು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಆಸ್ಪತ್ರೆಗೆ ರೋಗಿಗಳು ಬರ್ತಾರೆ. ಆದರೆ ಈ ಆಸ್ಪತ್ರೆಗೆ ಬಂದ ಮೇಲೆ ಮತ್ತೆ ರೋಗನ ಹಚ್ಚಿಕೊಳ್ಳುವಂಥ ಕೆಲಸ ಹೆಚ್ಚಾಗ್ತಾ ಇದೆ ಎನ್ನುವುದನ್ನು ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದರೆ ಒಂದು ಕಡೆಯಿಂದ ಸೊಳ್ಳೆಗಳ ಕಾಟ, ಇನ್ನೊಂದು ಕಡೆಯಿಂದ ಮನೆ ಮೇಲಿಂದ ನೀರು ಬರ್ತಾ ಇದೆ. ಆ ಹಳೆ ಮನೆಯನ್ನು ಆಸ್ಪತ್ರೆ ಕಟ್ಟಿದಲ್ಲ, ಆಸ್ಪತ್ರೆ ಸೋರ್ತಾ ಇದೆ. ಬಡವರ ಮೇಲೆ ಹನಿ ಹನಿ ನೀರು ಕಡಿತಾ ಇದೆ. ಅಲ್ಲಿ ಒಂದು ಕಡೆ ರೋಗಿ ಒಂದು ಕಡೆ ನರಳಾಡ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ಚಳಿಯಿಂದ ನಡಬೇಕು, ಇನ್ನೊಂದು ಕಡೆಯಿಂದ ಬೆಡ್ ಸೀಟ್ ಅಂತೂ ಇಲ್ಲವೇ ಇಲ್ಲ. ಅಲ್ಲಿ ಡಾಕ್ಟರ್ಸ್ ಅಂತೂ ನಿಮಗೆ ಕಾಣೋದೇ ಇಲ್ಲ, ಊಟ ಅಂತೂ ನಿಮ್ಮಲ್ಲಿ ಸಿಗೋದೇ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಆ ರೋಗಿಗಳು ಪರದಾಟಗಳನ್ನ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿರುವಂಥ ಮಾಹಿತಿ ಪ್ರಕಾರ ಒಂದಿಷ್ಟು ಮಾಹಿತಿ ಬಂತು, ನಾವು ಅಲ್ಲಿಗೆ ಹೋಗಿದ್ವಿ. ಹೋದ ನಂತರ ಅಲ್ಲಿ ಕೇಳಿದ್ರೆ ಹೇಳ್ತಾರೆ, ಈ ನೋವು ಯಾರಿಗೂ ಬರಬಾರ್ದ್ರಿ, ನಮಗೆ ಬಂದು ಹೋಗಿದೆ. ನಾವು ಬಂದರೂ ಕೂಡ ನಮ್ಮ ರೋಗಿ ಬಂದರೆ ನಾವು ಕೂಡ ಅವರಾಗೆ ಅಪ್ಲೋನು ಮತ್ತೊಂದು ಆಸ್ಪತ್ರೆ ನಾವು ಹೋಗ್ತಿದ್ವಿ. ಆದರೆ ನಾವು ಬಡವರು, ನಮ್ಮ ರೋಗ ನಿವಾರಣೆ ಮಾಡ್ಕೊಳ್ಬೇಕಂತ ಇಲ್ಲಿ ಬಂದಿದ್ವಿ. ಈ ರೋಗ ನಿವಾರಣೆ ಮಾಡ್ಕೊಳ್ಳೋದಲ್ಲದೆ ರೋಗನ ಇನ್ನೊಬ್ಬರಿಗೆ ನಾವು ಹಚ್ಕೊಂಡು ಹೋಗ್ತಾ ಇದ್ದೀವಿ ಎನ್ನುವಂತ ಮಾತಾಡ್ತಾ ಇದ್ದಾರೆ. ಒಬ್ಬ ಡಾಕ್ಟರ್ ಬರೋದಿಲ್ಲ, ಒಬ್ಬ ನರ್ಸ್ ಬರಲ್ಲ, ನಮ್ಮ ಹೇಗೆ ಆಗಿದ್ದೀನಿ ಅಂತ ಕೇಳೋದಿಲ್ಲ, ಏನು ಬೇಕು ಅಂತ ಕೇಳೋಕೆ ರೆಡಿ ಇಲ್ಲ. ಊಟ ತಗೊಳ್ಬೇಕಾದ್ರೆ ನಾವು ಕೆಳಗಡೆ ಹೋಗಿ ಊಟ ತಗೊಳ್ಬೇಕು, ಅಂಥ ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ, ನಮ್ಮನ್ನು ಯಾರು ಕೇಳ್ತಾ ಇಲ್ಲ ಎನ್ನುವಂಥ ಮಾತು ಆ ಬಡ ರೋಗಿಗಳ ನೋವಾಗಿದೆ. ಇಲ್ಲಿ ಹೆಣ್ಣು ಮಕ್ಕಳು ಏನೆಲ್ಲ ಸಾಧನೆ ಮಾಡ್ತಾರೆ ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆಗಳಿದ್ದಾವೆ. ಹೆಣ್ಣು ಮಕ್ಕಳು ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದು ಕೂಡ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಆದರೆ ಬ್ರಿಮ್ಸ್ ನಿರ್ದೇಶಕಿಯಾಗಿರುವಂಥ ನಮ್ಮ ಈ ನಿರ್ದೇಶಕಿಯವರು ಸುಮಾರು ಈ ಒಂದು ಕಾರಣಕ್ಕೆ ಇಲ್ಲಿ ಬೇರೆಯೊಬ್ಬ ನಿರ್ದೇಶಕರನ್ನು ತೆಗೆದು ಕೌಜಲಿಗೆ ಮೇಡಮ್ ಅವರು ಇವತ್ತಿಲ್ಲಿ ನಿರ್ದೇಶಕಿಗೆ ಆಯ್ಕೆಯಾಗಿದ್ದಾರೆ. ಇವರು ಆದಮೇಲೆ ಇನ್ನೊಂದಿಷ್ಟು ಬದಲಾವಣೆ ಆಗುತ್ತೆ ಅಂತೇಳಿ ಕನಸು ಕಟ್ಕೊಂಡಿದ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು. ಅದೇನೋ ವೈಯಕ್ತಿಕ ದ್ವೇಷನೋ ಅಥವಾ ಏನೋ ಗೊತ್ತಿಲ್ಲ, ಆದರೆ ಇರಲಿ, ಅದ್ರ ಪಾಡಿಗೆ ಅದು. ಎಲ್ಲ ಒಂದು ಕಡೆಯಿಂದ ಸುಗಮವಾಗಿ ಸಾರ್ವಜನಿಕರಿಗೆ ಸೌಲಭ್ಯಗಳು ಸಿಗಬೇಕು, ಸಾರ್ವಜನಿಕರಿಗೆ ಸೌಲಭ್ಯ ಸಿಕ್ಕಾಗ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಎನ್ನುವಂಥ ಮಾತು ಪದೇ ಪದೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ರು. ಬ್ರಿಮ್ಸ್ ನಿರ್ದೇಶಕ ಹಾಗಿದ್ದಾರೆ, ಹೀಗಿದ್ದಾರೆ, ಅದನ್ನು ಬದಲಾವಣೆ ಮಾಡಬೇಕಾಗಿದೆ ಅಂತಂದ್ರೂ ಕೂಡ ಇನ್ನೂವರೆಗೂ ಬದಲಾವಣೆ ಆಗಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರೇ, ಈ ವಿಚಾರವನ್ನು ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ಅಲ್ಲಿ ಇನ್ನೊಬ್ಬ ವೈದ್ಯಕೀಯ ಅಧೀಕ್ಷಕರಾಗಿರ್ತಕ್ಕಂಥ ಡಾಕ್ಟರ್ ಶಿವಯೋಗಿ ಬಾಳಿ ಅವರಿದ್ದಾರೆ. ನಾವೆಲ್ಲ ಇದನ್ನು ನಿಮಗೆ ತಂದು ತೋರಿಸ್ತಾ ಇದ್ದೀವಿ ಅಂದಮೇಲೆ ನಮ್ಮ ಮೇಲೆ ಅವ್ರು ಕೇಸ್ ಮಾಡ್ತಾರೆ. ಪತ್ರಕರ್ತರ ಮೇಲೆ ಕೇಸ್ ಮಾಡುವಂಥ ಕೆಲಸ ನಡೀತಾ ಇದೆ. ಒಳ್ಳೆದನ್ನು ತೋರಿಸ್ಕೊಡೋಲ್ಲಿ ಕೇಸ್ ಆಗ್ತಾ ಇದ್ದಾರೆ. ಹಾಗಾದರೆ ಅಲ್ಲಿ ಆಸ್ಪತ್ರೆಗೆ ಯಾರು ಬರಬಾರ್ದು ಅನ್ನೋಂಥ ಮಾತು ಕೂಡ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದರೆ ಈ ಬಡವರ ನೋವು, ಈ ಯಾತನೆ, ಈ ಕಷ್ಟ, ಈ ಸುಖ, ಇದ್ರ ಬಗ್ಗೆ ಯಾವತ್ತು ನೀವು ಅರ್ಥ ಮಾಡ್ಕೊಳ್ತೀರಿ? ಅದಕ್ಕಾಗಿ ಹೇಳ್ತಿರೋದು ಈ ಬಡವರ ಶಾಪ ತಟ್ಟೋದು ಗ್ಯಾರಂಟಿ ಅಂತ.
ಯಾಕಂದರೆ ಅವು ಏನೋ ಕಷ್ಟಪಟ್ಟು ಏನೋ ತೊಂದರೆ ಇಟ್ಕೊಂಡು ಮನೆಯೆಲ್ಲೋ ಒಂದು ಕಡೆ ಬಿಟ್ಬಿಟ್ಟು ಆಸ್ಪತ್ರೆ ನನಗೆಲ್ಲ ಔಷಧಿಗಳು ಸಿಗುತ್ತೆ, ನನಗೆ ರೋಗ ನಿವಾರಣೆ ಆಗುತ್ತೆ, ನಾನೊಬ್ಬ ಮನುಷ್ಯಾಗ ಬದುಕ್ತೀನಿ, ನಾನು ಕೂಡ ಒಂದಿಷ್ಟು ಚೆನ್ನಾಗಿ ಹೋಗ್ತೀನಿ ಅಂತಕ್ಕಂಥ ಕನಸು ಕಟ್ಕೊಂಡು ಆಸ್ಪತ್ರೆ ಬಂದರೆ ಸಾಯ ಗಂಟೆ ಅವ್ರ ಮನೆ ನೀವು ಹೋಗೋದಿಲ್ಲ, ನೀವು ನೋಡೋದಿಲ್ಲ ಅಂದಮೇಲೆ ಆ ರೋಗಿ ಇರಬೇಕಾ ಸಾಯ್ಬೇಕಾ ಅನ್ನೋದು ಕೂಡ ಒಂದು ಕಡೆಯಿಂದ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಾಗ ಹೇಳ್ತಾ ಇದ್ರು, ಹೇಗಾದ್ರೂ ಮಾಡಿ ಒಂದು ಬ್ರಿಮ್ಸ್ ಆಸ್ಪತ್ರೆಗೆ ಒಂದು ಕಾಯಕಲ್ಪನ ತರ್ತೀನಿ, ಒಳ್ಳೆಯದನ್ನು ಮಾಡುತ್ತೀನಿ ಅಂತಕ್ಕಂಥ ಕನಸು ಕಟ್ಕೊಂಡಿದ್ರು. ಆ ಕನಸು ಹಾಕೋತಲ್ಲೇ ನನಸಾಗೆ ಉಳಿತಾ ಇದೆ. ಈಗ ನೋಡ್ತಾ ಇದ್ರೆ ಈ ಯಾರು ರೋಗಿಗಳಿದಾರೋ ಆ ರೋಗಿಗಳ ಮೇಲೆ ಫ್ಯಾನ್ ತಿರ್ಗಲ್ಲ, ಎಲ್ಲಿ ಯಾರು ಇರಲ್ವೋ ಅಲ್ಲಿ ಯಾರು ಆ ಬೆಡ್ ಮೇಲೆ ಯಾರಲ್ಲೋ ಅಲ್ಲಿ ಫ್ಯಾನ್ಗಳು ತಿರುಗುತ್ತೆ. ಇಲ್ಲಿ ಕನೆಕ್ಷನ್ ಇಲ್ಲ, ಇವರಿಗೆ ಕನೆಕ್ಷನ್ ಬಂದರೂ ಕೂಡ ಇವ್ರಿಗೆ ಗೊತ್ತಿಲ್ಲ, ಹಾಕಕೋಲ್ ಬಟನ್ ಆನ್ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಆ ರೋಗಿಗಳು ಬದುಕ್ತಾ ಇದ್ದಾರೆ. ಮತ್ತೆ ಹೇಗೆ ತಟ್ಟೋದಿಲ್ಲ ಶಾಪ ಹೇಳ್ರಿ? ಒಂದೇಷ್ಟು ಪಕ್ಷ ಒಂದೇ ಒಂದು ಸಾರಿ ಆದರೂ ಕೂಡ ಈ ಶಿವಯೋಗಿ ಬಾಳಿಯವರಾಗಿರಲಿ, ಕೌಜಲ್ಗಿ ಮೇಡಮ್ ಆಗಿರಲಿ, ಅಥವಾ ಈ ಬ್ರಿಮ್ಸ್ನ FA ಆಗಿರ್ತಕ್ಕಂಥ ಪ್ರಕಾಶ್ ಸೂರ್ಯವಂಶಿ ಆಗಿರಲಿ, ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರಲಿ, ಮತ್ತು ನಮ್ಮ ಘನತೆವೆತ್ತ ಬೀದರ್ನ ಮಾಜಿ ಸಚಿವರು ಹಾಲಿ ಶಾಸಕರಾಗಿರ್ತಕ್ಕಂಥ ಜನಾಬ್ ರಹೀಂ ಖಾನ್ ಅವರು ನೋಡೋದೇ ಇಲ್ಲ ಬಿಡ್ರಿ. ಅವ್ರ ಪಾಡಿಗೆ ಅವ್ರಿಗೆ ಬೆಂಕಿ ಎತ್ತು ಹೋಗಿದೆ. ಯಾರು ಇರ್ರಿ ಯಾರು ಸೈರಿ ಗೊತ್ತಿಲ್ಲ, ನಾವು ಚಿಂತೆ ಮಾಡೋದಿಲ್ಲ ಅನ್ನೋ ಮಟ್ಟಕ್ಕೆ ರಹೀಂ ಖಾನ್ ಅವರು ಬಂದು ನಿಂತ್ಕೊಂಡಿದ್ದಾರೆ. ಹಾಗಾದರೆ ಈ ರೋಗಿಗಳಿಗೆ ಸೌಲಭ್ಯ ಸಿಗೋದಾದ್ರೆ ಹೇಗೆ? ಯಾಕೆ ಇಲ್ಲಿ ಇವ್ರು ಹಿಡಿತ ಕೈಯಲ್ಲಿಲ್ಲ? ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ? ಡಾಕ್ಟರ್ ಶಿವಯೋಗಿ ಬಾಳಿಯವರು ಯಾವತ್ತೂ ಕೂಡ ಒಂದಿಷ್ಟು ಕೂಡ ಅವರೆಲ್ಲೂ ಕೂತ್ಕೊಂಡು ನೋಡಿಲ್ಲ. ಅವ್ರ ಚೇಂಬರ್ ಆಯಿತು, ಇಲ್ಲಾಂದ್ರೆ ಹೊರಗಡೆ ಹೊರಾಂಗಣದಲ್ಲಿ ವಾಕಿಂಗ್ ಮಾಡ್ತಾರೆ, ಅಷ್ಟು ಮಾತ್ರ ಗೊತ್ತಿದೆ. ಆ ಹೊರಾಂಗಣದಲ್ಲಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಆ ವಾರ್ಡ್ಗಳಿಗೆ ಹೋಗಿ ಏನೇನು ಸೌಲಭ್ಯಗಳು ಬೇಕು, ಏನೇನು ತೊಂದರೆ ಇದೆ, ಎಲ್ಲೆಲ್ಲಿ ಲೀಕೇಜ್ ಆಗ್ತಾ ಇದೆ, ಏನೇನು ಸಮಸ್ಯೆ ಇದೆ, ಮೆಡಿಸಿನ್ ಕೊಡ್ತಾ ಇದ್ದಾರಾ ಕೊಡ್ತಿಲ್ವಾ ಅನ್ನೋ ಪ್ರಶ್ನೆ ಆ ಯಪ್ಪ ಒಂದು ದಿವಸ ಕೂಡ ಎಲ್ಲ ಹಾಕೊಳ್ಳಲ್ಲ ಅಂತ ಮನುಷ್ಯ. ಅಂಥವ್ರಿಗೆ ನಮ್ಮ ಜಿಲ್ಲೆಯಲ್ಲಿ ಇಟ್ಕೊಂಡಿದ್ದಾರೆ ಅಂದಮೇಲೆ ಅದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ದುರ್ದೈವ ಅನ್ಕೋಬೇಕು, ಮತ್ತೊಂದು ಅನ್ಕೋ ಗೊತ್ತಿಲ್ಲ. ದಯವಿಟ್ಟು ಈಗಲಾದರೂ ಅರ್ಥ ಮಾಡ್ಕೊಳ್ಳಿ. ಈ ಬಡವರ ನೋವು, ಈ ಯಾತನೆ, ಈ ಕಷ್ಟ, ಈ ಸುಖ ಹೀಗೆ ನೋಡ್ಕೊಂಡ್ರೆ ನಿಮಗೆ ಹೀಗೆಲ್ಲ ಖುಷಿ ಪಡ್ತಾ ಇದೆ ಅಂದರೆ ಮಾಡ್ಕೊಳ್ಳಿ ಯೋಗಿಯವರೇ, ಭಾಳ ನಿಮಗೆ ಸರಿಯಾಗಲಿ. ಮತ್ತು ನೀವೇನು ಬಾಳಿಯವರಿದ್ದೀರಿ, ನಮ್ಮ ಕೌಜಲ್ಗಿ ಮೇಡಮ್ ಇದ್ದೀರಿ, ಪ್ರಕಾಶ್ ಸರ್ ಇದ್ದೀರಿ, ನೀವೆಲ್ಲರೂ ಸೇರ್ಕೊಂಡು ಒಂದೇ ಒಂದು ಸಾರಿ ಒಂದು ತಾಸು ಆ ವಾರ್ಡಲ್ಲಿ ಕೂತ್ಕೊಡಿ. ನೀವು ವಾಕರ್ಗೆ ಬಂದು ಕಾರ್ಕೊಂಡು ನೀವೇ ಪೇಷಂಟ್ ಆಗಿಬಿಡ್ತೀರಿ. ಅಂಥ ಮಟ್ಟಕ್ಕೆ ಗಲೀಜು ವಾಸನೆ ಬರ್ತಾ ಇದೆ. ಅಂಥರಲ್ಲಿ ಆ ರೋಗಿಗಳು ಇರಬೇಕಂದ್ರೆ ನಾಚಿಕೆ, ಮಾನ, ಮರ್ಯಾದೆ ಒಂದಿಷ್ಟು ಅದು ಇರಬೇಕಲ್ಲ. ಹೇಳ್ಕೊಳಕ್ ಹೋದ್ರೆ ಇನ್ಯಾರಿಗೂ ಬಂದು ನೀವು ಕೇಸ್ ಹಾಕ್ತೀರಿ, ಯಾರೋ ಮೇಲೆ ನೀವು FIR ಹರಿಸ್ತೀರಿ. ಅಂದ್ರೆ ಇಲ್ಲಿ ಸ್ವತಂತ್ರವನ್ನ ನೀವು ಕಸ್ಕೊಂಡು ನಿಮ್ಮ ಅಧಿಕಾರ ಇಟ್ಕೊಳ್ಬೇಕಂತ ಇದ್ದೀರಾ? ಸಿಕ್ಕವ್ರ ಮೇಲೆ ನೀವು ಈ ತರ ಎಲ್ಲ ಅಲ್ಲಿ ರೋಗಿಗಳ ಮೇಲೆ ಈ ರೀತಿಯಾಗಿ ಅಲ್ಲಿ ದೌರ್ಜನ್ಯ ನಡೀತಾ ಇದೆ, ಅಲ್ಲಿ ನೀವು ಈ ರೀತಿಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ರ ಮೇಲೆ ನಾವು ಕೇಳಕ್ ಹೋಗುತ್ತಪ್ಪ? ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ನೀವಾದ್ರೂ ಹೇಳಿ. ಅಲ್ಲಿ ಸುದ್ದಿ ಮಾಡಕ್ ಹೋದ್ರೆ ಪತ್ರಕರ್ತರ ಮೇಲೆ ಕೇಸ್ ಹಾಕ್ತಾರೆ. ಯಾರು ರೈಟ್ಸ್ ಕೊಟ್ರಿ ಇವ್ರಿಗೆ ಪತ್ರಕರ್ತರ ಮೇಲೆ ಕೇಸ್ ಹಾಕಕ್ಕೆ? ಅಲ್ಲಪ್ಪ, ನೀನ್ ಚೆನ್ನಾಗಿ ಇಟ್ಕೊಂಡು ನಾವೇ ಬರ್ತೀವಿ ಅಲ್ಲಿಗೆ. ನಿನ್ನ ಜವಾಬ್ದಾರಿ ಏನು? ನಿನ್ನ ಕೆಲಸ ಏನು? ನಿನ್ನ ಕೆಲಸ ಮಾಡ್ಬೇಕು ತಾನೆ. ಮೆಡಿಕಲ್ ಸೂಪರಿಂಟೆಂಡೆಂಟ್ ಅಂತ ನೀನೇನು ಕೆಲಸ ನಿಂದು? ಎಲ್ಲ ಎಲ್ಲಿ ಏನೇನು ವೈದ್ಯಗಳ ಸಮಸ್ಯೆ ಇದೆಯೋ, ಎಲ್ಲೆಲ್ಲಿ ಏನೇನು ತೊಂದರೆ ಇದೆಯೋ, ತಾಪತ್ರೆ ಇದೆಯೋ, ಮೆಡಿಸಿನ್ ಬರ್ತಾ ಇದೆಯಲ್ಲ, ಮೆಡಿಸಿನ್ ಕರೆಕ್ಟಾಗಿ ಕೊಡ್ತಾ ಇದಾರಲ್ಲ, ಡಾಕ್ಟರ್ ಬರ್ತಾ ಇಲ್ಲ, ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೆ ತಾನೆ. ಅದನ್ನ ಬಿಟ್ಬಿಟ್ಟು ಕೇಸ್ ಮಾಡಕ್ ಬರ್ತೀವಿ ರಾಜಕೀಯ ಮಾಡ್ಕೊಂಡು. ಇದರಿಂದ ದೊಡ್ಡ ಷಡ್ಯಂತ್ರ ಇದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ, ನಿಮ್ಮನ್ನು ನಾವು ಮತ್ತೆ ಮನವಿ ಮಾಡ್ತಾ ಇದೀವಿ, ದಯವಿಟ್ಟು ತಮ್ಮ ಕನಸನ್ನು ನನಸಾಗಬೇಕಾದ್ರೆ ಬಡವರ ಶಾಪ ಯಾರಿಗೂ ತಟ್ಟಬಾರದು ಅನ್ನೋದೇ ನಮ್ಮ ಏಕೈಕ ಉದ್ದೇಶವಾಗಿದೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಇವತ್ತಿನ ರೋಗಿಗಳ ಯಾತನೆ, ನೋವು, ತಾಪತ್ರೆಗಳನ್ನು ಹೇಳ್ತಾ ಇದ್ದಾರೆ, ಅಲ್ಲಿ ಕೇಳ್ಕೊಂಡು ಬರೋಣ. ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿ ಬಂಧುಗಳೇ, ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರೆ ಬರೆದು ಕಳಿಸ್ರಿ. ಎಲ್ಲಿವರೆಗೂ ಈ ಬ್ರಿಮ್ಸ್ ಆಸ್ಪತ್ರೆ ಸುಧಾರಣೆ ಆಗಲ್ವೋ ಅಲ್ಲಿವರೆಗೂ ನಿರಂತರವಾಗಿ ನಾವು ಸುದ್ದಿ ಮಾಡ್ತೀವಿ. ಯಾವುದೇ ಕೇಸ್ ಆಗಲಿ, ಏನೇ ಮಾಡಲಿ ನೋಡೋಣ. ಬಾಳಿಯವರು ಹೇಗೆಲ್ಲ ಮಾಡ್ತಾರೆ ಅನ್ನೋದು ಕೂಡ ನಾವು ಕೂಡ ಮುಂದಿನ ಸಂಚಿಕೆಯಲ್ಲಿ ವಿಚಾರ ಮಾಡೋಣ. ಅಲ್ಲಿವರೆಗೂ ನಮಸ್ತೆ. ಬಂದು ಮಾತಾಡ್ತಾರೆ ಹೇಳ್ರಿ, ನಿಮ್ಗೆ ಏನು ಅನ್ಸೋದು? 2 दिन हुआ है, ध्यान चालू नहीं खाने को नीचे जाको लाना, खाने देते आके नीचे लाके जाके यहाँ को पुकार को दे बोलो तो वहाँ जाको सिस्टर कोई तो रहते इसमें इधर नहीं रहते। किधर भी नहीं रहते, एक भी नहीं रहते।
ನಿಮಗೇನು ತೊಂದರೆ ಈಗ ಬಂದೇ ದಿವಸ ಆಯ್ತು ನೀವು ಇಲ್ಲಿಗೆ? ನಿನ್ನೆ ಬಂದಿದ್ದೆ. ಹಾಂ ಹೇಳ್ರಮ್ಮ ನಿಮ್ಮದು. ನಿನ್ನೆ ಬಂದೆ. ಹಾಂ ಈಗ ಏನು ಎಲ್ಲ ಕ್ಲೀನ್ ಇದೆ ನಿಮಗೆಲ್ಲ ತೊಂದರೆ ಏನಿಲ್ಲ? ಊಟ ಎಲ್ಲಿ ತರ್ತೀರಿ ಹೋಗಿ? ಏನದ ಏನಿದೆ ಹೇಳಿಲ್ಲ. ನಿನ್ನೆ ತಂದಿದ್ದೇವ್ರಿ, ಇವತ್ತು ಯಾಕಂದ್ರೆ ಈಗ ಬಂದ ನಾವು ದುಪಾರ್ ಬಂದಿದ್ದೇವ್ರಿ. ಕೂಡ ಅಂಗಡಿ ಕಚ್ಚಟ ಅಸಲು ನೀಟ್ನೆಸ್ ಏನಿಲ್ಲ. ಫ್ಯಾನ್ ಇಲ್ಲ, ಏನಿಲ್ಲ. ಫ್ಯಾನ್ ಇಲ್ಲ ಏನಿಲ್ಲ ಚಿಕ್ಕುಡ್ ಪೈಲಿಗೆ ಜ್ವರ ಅಸಲು ಆಗಿದೆ. ನೀಟ್ನೆಸ್ ಏನಿಲ್ಲ. ಚಂದಿನ ಮನುಷ್ಯ ಬೆಮಾರ್ ಬೀಳ್ಬೇಕಿಂತಂದ್ರಾಗಿದ್ರ ಹ್ಞೂ ಕೇಳಿದ್ರೆ ಮೇಡಮ್ ಕೇಳಿದ್ರೆ ಆಚೆ ವಾರ್ಡ್ನಾಗ ಶಿಫ್ಟ್ ಮಾಡ್ತೆ ಅಂತ ಹೇಳ್ಯಾರ. ಹ್ಞೂ ಯಾವ ನಿಮ್ಮದು? ಯಾವರು? ನಮ್ದು ಶಾಪುರಿ ಸರ್ ನಾವು ಒಂದೇಳಿ ಮಾತಾಡೋದು. ಅವರು ನಮ್ಮ ಪೇಷಂಟ್ ಅದು. ಹ್ಞೂ ನಾವು ಬಂದು ಇಲ್ಲಿ 2 ದಿವಸ ಆಯಿತು. ಹ್ಞೂ 2 ದಿವಸದಿಂದ ನೋಡ್ತಾ ಇದ್ದೀವಿ, ಪೂರಾ ಸೋರ್ಲತ್ತದ ಫ್ಯಾನ್ ಇಲ್ಲ. ಒಂದೇನು ಚುಕ್ಕುಡ್ರ ಕೇಳಂಗೆ ಇಲ್ಲ. ಚುಕ್ಕುಡ್ರ ನೈಟ್ 9 ಗಂಟೆ 8 ಗಂಟೆ ಕುಯ್ ಅಂತ ಪೂರಾ ಮೈಗೆಲ್ಲ ಕಸ್ಲತ್ತವ ಸರ್. ಏನು ಮಾಡ್ತೇವೆ, ಗರೀಬರು ಇದ್ದೇವೆ ನಾವೆಲ್ಲ. ಏನು ಅಪೋಲೋ ಅಂತ ದೊಡ್ಡ ಹಾಸ್ಪಿಟಲ್ದಾಗ ಹೋಗಿ ನಮಗೆ ಟ್ರೀಟ್ಮೆಂಟ್ ತೊಗೊಳಕ್ಕಿಲ್ಲ. ಯಾಕಂದ್ರೆ ಡಿಸ್ಟ್ರಿಕ್ಟ್ ಸರ್ಜನ್ ಸಾಬ್ರು ಒಂದು ಅರ್ಧ ಗಂಟೆ ಕುಂತು ಹೋದ್ರು ಅಂದ್ರೆ ಗೊತ್ತಾಯ್ತದ ಇಲ್ಲಿ ತಕ್ಲೀಫ್ ಏನದ ಅಂತ. ಯಾಕಂದ್ರೆ ಅವ್ರು ಬಂದು ಅಲ್ಲೇ ಕುಂತು ಅಲ್ಲಿಂದ ಅತ್ತೆ ಹೋಗ್ಲತ್ತಿನಾಗ ಕಾಣತ್ತದ. ಯಾಕಂದ್ರೆ ಪೂರಾ ಹಾಸ್ಪಿಟಲ್ ಎಲ್ಲ ತಿರುಗಿ ನೋಡಿದಾಗ ಗೊತ್ತೈತದೆ ನನಗೆ ಯಾಕೆ ಎಲ್ಲಿ ಏನೇನು ಪ್ರಾಬ್ಲಮ್ ಅದ ಅಂತ. ಈ ಥರ ಅವ್ಯವಸ್ಥೆ ನೋಡಿದ್ರೆ ಅವ್ರು ಡಿಸ್ಟ್ರಿಕ್ಟ್ ಸಾಬ್ರು ಈ ಕಡೆ ಎಲ್ಲ ಓಡಾಡ್ತಾನೆ ಇಲ್ಲ ಅಂದಂಗೆ ಅರ್ಥ ಆಯ್ತು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಈವನ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, DC ಕಲೆಕ್ಟರ್ ಅವ್ರು ಹಿಡ್ಕೊಂಡು ಎಲ್ಲನೂ ಪೂರಾ ಅವ್ಯವಸ್ಥೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಹಿಡ್ಕೊಂಡು ಯಾರು ಏನು ಮಾಡ್ತಿಲ್ಲ. ಯಾಕಂದ್ರೆ ಗರೀಬರು ಅಂದ್ರೆ ಇದು ಪೂರಾ ಏನು ಅವರಿಗೆ ಏನು ಹೇಳ್ಬೇಕಂತ ಗೊತ್ತೇ ಆಗ್ತಿಲ್ಲ, ಆ ಥರ ಆಗ್ಬಿಟ್ಟದೆ ಈಗ. ಅದಕ್ಕೆ ಇದು ಅವ್ಯವಸ್ಥೆ ಏನು ಬಿ ಅದ, ಕೂಡಲೇ ಬಂದು ಗರೀಬರು ಅಂದ್ರೆ ಅಷ್ಟೇನು ಕೀಳಾಗಿ ನೋಡ್ಬರ್ರಿ. ಯಾಕಂದ್ರೆ ಅವರಿಗೂ ಮನಸ್ಸಿದೆ, ಅವರಿಗೂ ಯಾಕಂದ್ರೆ ಅವ್ರದೇ ಆದ ಜೀವನ ಇದೆ. ಅಷ್ಟು ಭೀ ಮಾಡಬಾರ್ರಿ. ನಿಮ್ಮ ಮನೆಯಿಂದಂತೂ ಕೊಡ್ತಾ ಇಲ್ಲ, ಕೊಡೋದ್ರಲ್ಲಿಂದ ಸರ್ಕಾರ ಕೊಟ್ಟಿದ್ದೆ ಮಾಡಂತ ಕೊಡೋಕ್ಕೆ. ಅದನ್ನು ಕೊಡ್ತಿಲ್ಲ ಅಂದರೆ ಅದೇನೋ ಅಂತಾರ, ದೇವ್ರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನಂಗೆ ಆಗ್ತಿದ್ವು. ಅದಕ್ಕೆ ಇದಕ್ಕೇನದ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಎಚ್ಚೆತ್ಕೊಂಡು ಇದನ್ನು ಕ್ರಮ ಕೈಗೊಂಡು ಕ್ಲಿಯರಾಗಿ ಮಾಡಬೇಕು. ಇದಕ್ಕೆ ನಮ್ಮದು ಮನವಿ, ಸಾರ್ವಜನಿಕರಿಂದ ಮನವಿ. ಇದಕ್ಕೆ ಬಿಟ್ಟು ಏನು ಹೇಳಲ್ಲ. ಹಾಗೆ ಮೊನ್ನೆ ಶಾಸಕರ ಸಚಿವರು ರಹೀಮ್ ಖಾನ್ ಸಾಹೇಬರು ಒಂದ್ಸಲಿ ಬಂದು ಇದರ ಸ್ಥಿತಿಗತಿ ನೋಡ್ಬೇಕಂತ ನಮ್ದೊಂದು ಮನವಿ. ಇದಕ್ಕೆ ಬಿಟ್ಟು ಏನು ಹೇಳಪ್ಲೇ ಇಲ್ಲ. ಕೇಳ್ತಾರ ಗೌರ್ಮೆಂಟ್ ಟೆಸ್ಟ್ ಮಾಡ್ತಿರಲ್ಲ ನೀವು ಅಸಲ ಅದು ಇದ್ದೊಟ್ಟು ತಗೊಂಬಲ್ಲ ಉಂಟಿಲ್ಲ. ಜಾಸ್ತಿ ಕೇಳತ್ತಾರ, ಹೆಚ್ಚು ಅದು 1000 ಕೊಡ್ರಿ 1500 ಕೊಡ್ರಿ. ಅದೆಲ್ಲ ಇದು ಪ್ರೈವೇಟ್ದಾಗೆ ಮಾಡ್ಕೊತಿದ್ದೇವಲ್ಲ ಗೌರ್ಮೆಂಟ್ ಕ್ಯಾಬ್. ಎದಕ್ಕೆ ಹೇಳ್ಯಾರ? ಟೆಸ್ಟ್ಗಳು ಯಾವ ಬಿ ಟೆಸ್ಟ್ ಇನ್ನು ಮೆಡಿಕಲ್ ಟೆಸ್ಟ್ ಮಾಡಬೇಕಾದ್ರೆ 2000 ರೂಪಾಯಿ ಮೇಲೆ ಕೇಳಿದ್ರು. ಜಾಸ್ತಿ ಕೇಳತ್ತಾರ ಅಮೌಂಟು. ಅಮೌಂಟು ಕೊಟ್ರಿ ನೀವು? ಕೊಟ್ರೆ? ಹಾಂ ಕೊಟ್ಟಿದ್ದೆವು. ಕೊಡ್ಬಾರ್ದಲ್ಲ, ಯಾಕೆ ಕೊಟ್ರಿ ನೀವು? ಕೊಡ್ಬೇಡ ಅಂದ್ರೆ ಈಗ ನಮ್ಮ ಗರ್ಜಿಗೆ ಸರ್ ಈಗ ಅವರಿಗೆ ಎಮರ್ಜೆನ್ಸಿ ಅದಲ್ಲ ಸರ್, ಎಮರ್ಜೆನ್ಸಿ ಅದ. ಈಗ ನಮ್ಗೆ ಪ್ರೈವೇಟ್ ಹೋಗೋಟ್ಟು ನಂಬಲಿಲ್ಲ. ಈಗ ಯಾವೆಲ್ಲ ಖಾಲಿ ಟೆಸ್ಟ್ ಮಾಡ್ಕೊಳ್ಬೇಕು, ಮೆಡಿಸಿನ್ ಫ್ರೀ ಐತೆ ಅಂದಂಗೆ ಆಯ್ತು ಇಲ್ಲಿ. ಅದು ಬಿ ಮತ್ತೆ ಕೊಟ್ಟರು ಬಿ ಟೈಮಿಗೆ ಕೊಡಂಗ ಇಲ್ಲ, ಹೋಗಿ ನಿಂತು ಯಾರಿಗೆ ಕೊಟ್ರಿ? ಅಲ್ಲಿ ಲ್ಯಾಬ್ದಾಗ ಕೊಟ್ಟರು ಬಿ ಟೈಮಿಗೆ ಕೊಡಪ್ಲೆ ಬಿ ಇಲ್ಲ. ಹೋಗಿ ನಿಂತರು ಬಿ ಲೈನ್ದಾಗ ನಿಂದಿರ್ಸಿ ಹಿಂದ ಮುಂದೆ ಬರ್ರಿ, ಈ ಟೈಮಿಗೆ ಬರ್ರಿ ಅಂತಾರ, ಟೈಮಿಗೆ ಸಿಗವಲ್ಲ. ಈಗ ಮಾಡಿ ದುಡ್ಡು ಕೊಟ್ಟರು ಸಿಗಲ್ಲ. ದುಡ್ಡು ಕೊಟ್ಟರು ಸಿಗಲ್ಲ, ದುಡ್ಡು ಕೊಟ್ಟರು ಸಿಗಲ್ಲ. ಪೂರಾ ಪೂರ ಏಟೈತೆ ನೀಟ್ನೆಸ್ ಇಲ್ಲ, ಅಸಲು ಖಾಲಿ ಜಾಗ
ಹಾಂ ಎಲ್ಲಿ ಹೇಳ್ತೀರ ಅವ್ರು ಇಲ್ಲ ಅವ್ರು ಎಲ್ಲಿ ತಗೊಂಡು ನಡೆದ್ರಿ ಇದು ಆಚಿಕವಾಡಿ ಯಾಕ್ರಿ ಇದು ಹೇಳ್ರಿ ಹೇಳ್ರಿ ಏನಿದೆ ಹೇಳಿ ಈಗ ನಾನು ಹೋಗ್ರಿ ಕರ್ಕೊಂಡು ಸಿಸ್ಟರ್ ನೀವೇ ಇದ್ದೀರಿ ಇಲ್ಲಿಗೆ ಯಾರಿದ್ದಾರೆ ಸಿಸ್ಟರ್ ಅಲ್ಲಿದ್ರೆ ಇಲ್ಲಿದ್ರಿ ಈ ಪೇಷಂಟ್ ಅಲ್ಲಿ ಪೇಷಂಟ್ ನೀವು ಬಂದ ಎಮರ್ಜೆನ್ಸಿ ಅಂದಾಗ ಇದು ಗೊತ್ತಲ್ಲ ನೀವು ಇಲ್ಲ ರೀ ಮೇಡಮ್ ಇಲ್ಲೇ ಇದ್ರೆ ನಮ್ಗೆ ಬೇಡ ಅಂತೀವಿ ನಾವು ನಾವು ಏನಾದ್ರೆ ಫಸ್ಟ್ ಇರ್ತೀವ ನಾವು ಇಲ್ಲೇ ಇರ್ತೀವಿ ನಮಗೆ ಒಂದು ರೀತಿ ರಿವಾಜ ಬೇಕಲ್ಲ ಅದಕ್ಕೆ ಕೇಳ್ತಿದ್ದೆ ಸಿಸ್ಟರ್ಗೆ ಮೇಡಮ್ ನೀವು ಅಲ್ಲಿದ್ರಿ ನಾವು ಇಲ್ಲಿ ಅಲ್ಲಿ ಕೇಳ್ತಿಲ್ಲ ನೀವು ಮೇಡಮ್ ನಾವು